ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 12ನೇ ಶತಮಾನದ ಶರಣರಲ್ಲಿ ಉರುಲಿಂಗ ಪೆದ್ದಿ ಅಂತ ಆದರು. ಅವರು ದೀಕ್ಷೆ ತಗೊಳ್ಳುವ ಮೊದಲು ಪೆದ್ದಣ್ಣ ಅಂತಿದ್ರು. ಕಳ್ಳತನದು ಮಾಡಿ ಅವರು ಬದುಕ್ತಾಯಿದ್ರು. ಕದ್ದ ಹಣದಿಂದ ಬದುಕನ್ನು ನಡೆಸ್ತಾಯಿದ್ರು. ಮುಂದೆ ಮನಸ್ಸು ಪರಿವರ್ತನೆಗೊಂಡು ಗುರುಗಳಾದಂಥ ಉರುಲಿಂಗ ಹತ್ರ ದೀಕ್ಷೆ ತಗೊಂಡು ಅವರು ಇವರಿಗೆ ಉರುಲಿಂಗ ಪೆದ್ದಿ ಅಂತ ಹೆಸರು ಕೊಟ್ಟರು. ಅವರ ಹೆಂಡತಿ ಕಾಳವ್ಯ, ಅವಳು ಕೂಡ ಶರಣೆಯಾಗಿ ಅತ್ಯಂತ ಉತ್ಕೃಷ್ಟವಾದಂಥ ವಚನಗಳನ್ನು ರಚಿಸಿದ್ಳು. ಅವಳ ಒಂದು ವಚನ, ಕೃಷಿ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರುಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣವ್ವ, ಸದರವಲ್ಲ ಕಾಣವ್ವ. ಎಂಥ ಅದ್ಭುತವಾದಂಥ ವಚನ ಅಂತಂದರೆ, ಇದು ಸಂಸಾರದ ಸಾರ ಮತ್ತು ಶರಣ ಸಂಸ್ಕೃತಿಯ ಸಾರ ಎರಡೂ ಸೇರಿದಂಥ ಒಂದು ಉತ್ತಮ ಸಂಗಮ ಅಂತ ನಾವು ಹೇಳ್ಬೋದು. ಕೃಷಿ ಅಂತಂದರೆ ರೈತರು ಮಾಡುವಂಥ ಅನ್ನದಾತನ ಕಾಯಕ. ಈ ಕಾಯಕ ಅಂತಂದರೆ ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯೋದು ಕಾಯಕ. ಈ ಕೃಷಿ ಮತ್ತು ಕಾಯಕ ಇಲ್ಲದವರು ಅವರು ಭಕ್ತರೇ ಅಲ್ಲ ಅಂತ. ಏನು ಉಂಡ ಪಿಂಡಗಳಾಗಿ ಓಡಾಡಿಕೊಂಡು ಬೇಡಿಕೊಂಡು ತಿಂದು ಬದುಕೋರು ಅವರು ಭಕ್ತರೇ ಅಲ್ಲ ಅಂತ ಹೇಳ್ತಾಳೆ. ಅದರಲ್ಲೂ ಕೂಡ ಕಾಯಕ ಹೇಗಿರಬೇಕು ಅಂದರೆ ಸತ್ಯ ಶುದ್ಧವಾಗಿರಬೇಕು ಅಂತ. ಯಾವುದು ಸತ್ಯವಾಗಿಲ್ವೋ ಶುದ್ಧವಾಗಿಲ್ವೋ ಅದು ಕಾಯಕವೇ ಅಲ್ಲ ಅಂತ ಹೇಳ್ತಾಳೆ. ಮುಂದೆ ಇನ್ನೂ ಒಂದು ಹೆಜ್ಜೆ ಹೋಗ್ಬಿಟ್ಟು ಬುದ್ಧ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಗೌತಮ್ ಬುದ್ಧ ಹೇಳಿದರೆ, ಅದಕ್ಕಿಂತ ಮುಂದೆ ಹೋಗಿ ಇವಳು ಹೇಳ್ತಾಳೆ, ಆಸೆ ಎಂಬುದು ಭವದ ಬೀಜ. ಈ ಭವಬಂಧನಕ್ಕೆ ನಾವು ತುತ್ತಾಗದೆ ನಮ್ಮ ಆಸೆಯಿಂದ ನೋಡಿದ್ದು ಕೇಳಿದ್ದು ತಿಂದಿದ್ದು ಎಲ್ಲವೂ ಆಸೆ ಮಿತಿಮೀರಿದಾಗ ನಮ್ಮ ದುಃಖಕ್ಕೆ ಅದೇ ಕಾರಣ ಆಗುತ್ತೆ. ಅದೇ ಭವಬಂಧನದ ಕಾರಣ ಆಗಿ ಭವದ ಬೀಜ ಅಂತ ಹೇಳ್ತಾಳೆ. ಎಂಥ ಅದ್ಭುತವಾದಂಥ ಮಾತು ನೋಡಿ. ಮುಂದೆ ಹೇಳ್ತಾಳೆ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಯಾರು ಯಾವುದನ್ನು ಅಂಟಿಸ್ಕೊಳ್ಳದೆ ಯಾವುದ್ರ ಮೇಲೂ ಆಸೆ ಪಡೆದೇ ನಿಷ್ಕಾಮವಾಗಿ ಕಾಯಕ ಮಾಡ್ತಾರಲ್ಲ ಅವ್ರಿಗೆ ನಿತ್ಯವಾದಂಥ ಮುಕ್ತಿ ಸಿಕ್ಕತ್ತೆ ಅಂತ. ಹಾಗಾಗಿ ಉರುಲಿಂಗ ಪೆದ್ದಿ ಮನಸ್ಸು ಪರಿವರ್ತನೆ ಆದರೂ ಆ ಹೆಂಡತಿ ಅವ್ರಿಗಿಂತ ಮುಂದೆ ಒಂದು ಹೆಜ್ಜೆ ಹೋಗಿ ಸಮಾಜಕ್ಕೆ ಇಷ್ಟು ಉತ್ಕೃಷ್ಟವಾದಂಥ ವಿಚಾರವನ್ನು ಆಚಾರವನ್ನು ಕೊಟ್ಟಿರೋದು ಅತ್ಯಂತ ಅದ್ಭುತ. ಹಾಗಾಗಿ ಬನ್ನಿ ನಾವೆಲ್ಲರೂ ಕೂಡ ಕೃಷಿಗೆ ಕಾಯಕಕ್ಕೆ ಮಹತ್ವ ಕೊಡೋಣ, ಸತ್ಯ ಶುದ್ಧವಾಗಿ ಕಾಯಕ ಮಾಡೋಣ, ಆಸೆ ಇಲ್ಲದೇ ಬದುಕೋಣ, ನಿರಾಸೆಯಿಂದ ಮುಕ್ತಿ ಕಡೆಗೆ ಹೋಗೋಣ, ಈ ಅಂಗ ಅಳೆದು ಲಿಂಗವಾಗೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.